ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಎ ಕನ್ನಡ ಟಿವಿ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸಂಚಿಕೆಯ ಶುರುವಲ್ಲಿ ಆದಿ ಭಾಗ್ಯನ ಬಗ್ಗೆ ಥಿಂಕ್ ಮಾಡ್ತಿರ್ತಾನೆ. ಭಾಗ್ಯ ಅವರು ನಾನು ಅನ್ಕೊಂಡಾಗಿಲ್ವಾ, ಇವ್ರ ಬಗ್ಗೆ ಎಲ್ಲ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನ, ಇವರೆಲ್ಲ ಅಷ್ಟೊಂದು ಒಳ್ಳೆಯವರು ಅಂತ ಹೇಳಿ ಥಿಂಕ್ ಮಾಡ್ತಿರ್ತಾನೆ. ಇಲ್ಲಿ ಆದಿ ಆ ಕಡೆ ಪೂಜಾ ಗೌರಿ ಪೂಜೆಗೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತಾಳೆ. ಅವ್ರ ಅಕ್ಕ ಕೊಡ್ಸಿರುವಂತಹ ಒಡವೆಗಳನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾಳೆ. ಬಟ್ ಅಲ್ಲಿಗೆ ಮೀನಾಕ್ಷಿ ಮತ್ತೆ ಕನಿಕಾ ಒಂದಷ್ಟು ಒಡವೆ ಬಾಕ್ಸ್ಗಳನ್ನ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದ್ಬಿಟ್ಟು ಏನು ಈ ರೀತಿ ರೆಡಿ ಆಗಿದ್ಯಾ, ಆ ಒಡವೆಗಳನ್ನ ನೋಡ್ತಿದ್ರೆ ಒಳ್ಳೆ ರೋಲ್ಡ್ ಗೋಲ್ಡ್ ಒಡವೆ ತರ ಕಾಣಿಸ್ತಿದೆ. ಫಸ್ಟ್ ಆ ಒಡವೆನೆಲ್ಲ ಕಿತ್ತು ಬಿಸಾಕಿ ನಾವು ತಂದಿರುವಂತಹ ಡೈಮಂಡ್ ಜ್ಯುವೆಲ್ಸ್ನ ನೀನು ಹಾಕೋಬೇಕು ಅಂತ ಹೇಳಿ ಅವರು ಆರ್ಡರ್ ಮಾಡ್ತಾರೆ. ಆಗ ಪೂಜಾ ಅದಕ್ಕೆ ಬಿಲ್ಕುಲ್ ಒಪ್ಪೋದೇ ಇಲ್ಲ. ನಾನು ನಮ್ಮ ಅಕ್ಕ ಕೊಟ್ಟಿರುವ ಒಡವೆನ ಬಿಟ್ಟು ಯಾವ ಒಡವೆನೂ ಹಾಕೊಳೋದಿಲ್ಲ. ಅವಳು ಈ ಒಡವೆ ಹೊಂದ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ನನಗೆ ಗೊತ್ತಿದೆ. ಸೊ ಈ ಒಡವೆನ ಬಿಟ್ಟು ನಾನು ಬೇರೆ ಯಾವುದೇ ಒಡವೆ ಹಾಕೊಳಲ್ಲ. ಆ್ಯಂಡ್ ನನಗೆ ಇದಕ್ಕಿಂತ ಹೆಚ್ಚಾಗಿ ಯಾವುದು ಸಹ ಕಾಣಿಸೋದೇ ಇಲ್ಲ ಅಂತ ಹೇಳ್ತಾಳೆ. ಆಗ ಕನ್ನಿಕಾ ಹೇಳ್ತಾಳೆ, ಏ ಪೂಜಾ, ನಿನಗೆ ಕನ್ನಡ ಬರೋದಿಲ್ವೇನೆ, ಒಂದ್ಸತಿ ಕನ್ನಡದಲ್ಲೇ ಹೇಳಿದ್ರೆ ಅರ್ಥ ಆಗೋಳ್ವೇನೆ, ಆ ಒಡವೆನೆಲ್ಲ ಕಿತ್ತು ಬಿಸಾಕಿ ಈ ಒಡವೆನ ಹಾಕ್ಕೊಳ್ಳೆ ಅಂತ ಹೇಳಿ. ಆಗ ಕನ್ನಿಕಾ ಹೇಳ್ತಾಳೆ, ಪೂಜಾನು ಅವಾಗ ತುಂಬಾ ರ್ಯಾಶ್ ಆಗಿ ಹೇಳ್ತಾಳೆ, ನಾನು ಆ ಒಡವೆ ಹಾಕೊಳೋದಿಲ್ಲ ಅಂದರೆ ಹಾಕೊಳಲ್ಲ. ನಾನು ಭಾಗ್ಯನ ತಂಗಿ, ಭಾಗ್ಯಕ್ಕನ ತಂಗಿ, ನಾನು ಭಾಗ್ಯಕ್ಕ ಹೇಳ್ಕೊಟ್ಟಿರುವಂತಹ ಸಂಸ್ಕೃತಿನ ಕಲ್ತ್ಕೊಂಡು ಬೆಳೆದಿರುವಂತಹ ತಂಗಿ ನಾನು ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡೋದು, ಅವಳು ಕೊಟ್ಟಿರುವಂತಹ ಒಡವೆನೇ ನಾನು ಹಾಕೊಳೋದು ಅಂತ ಹೇಳಿ ಅವ್ರನ್ನ ರಿಟರ್ನ್ ಕಳಿಸ್ತಾರೆ. ಅವರಿಬ್ರು ಅವಾಗ ತುಂಬಾನೇ ಕೋಪ ಮಾಡ್ಕೊಂಡು ಆ ರೂಮಿಂದ ಆಚೆ ಹೋಗ್ತಾರೆ. ಆಚೆ ಹೋಗೋದನ್ನ ಆದಿ ಕೂಡ ಅಲ್ಲೇ ಕಿಟಕಿನಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಏನು ಭಾಗ್ಯ ಕೊಟ್ಟಿರೋ ಒಡವೆ ಹಾಕೋಬೇಕು ಅಂತ ಹೇಳಿ ಇವ್ರು ತಂದಿರುವಂತಹ ಡೈಮಂಡ್ ಜ್ಯುವೆಲ್ಸ್ನ ಪೂಜಾ ರಿಜೆಕ್ಟ್ ಮಾಡಿದ್ಲ. ಇವಳ ಬಗ್ಗೆ ನಾನು ಏನೇನೋ ಅಂದ್ಕೊಂಡಿದ್ನಲ್ಲ, ಬಟ್ ಇವಳು ನೋಡಿದ್ರೆ ವ್ಯಾಲ್ಯೂಸು ಅದು ಇದು ಸಂಸ್ಕೃತಿ ಅಂತೆಲ್ಲ ಮಾತಾಡ್ತಿದ್ದಾಳೆ. ನಾನು ಇವ್ರ ಬಗ್ಗೆ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಿಜಕ್ಕೂ ಇವರೆಲ್ಲ ತುಂಬಾ ಒಳ್ಳೆಯವರು ಅಂತ ಅನಿಸ್ತಿದೆ ಅಂತ ಆದಿ ಅಂದ್ಕೊಂಡಿರ್ತಾರೆ. ಬಟ್ ಆ ಕಡೆ ಮೀನಾಕ್ಷಿಗೆ ಮತ್ತು ಕನಿಕಾಗೆ ತುಂಬಾ ಕೋಪ ಬಂದಿರುತ್ತೆ. ಮೀನಾಕ್ಷಿ ಅವ್ರ ಫ್ರೆಂಡ್ ಹತ್ರ ಹೇಳ್ತಿರ್ತಾರೆ, ಎಷ್ಟು ದಿಮಾಕು ಆ ಪೂಜೆಗೆ, ನಾನು ಕೊಟ್ಟಿರುವ ಒಡವೆನ ರಿಜೆಕ್ಟ್ ಮಾಡಿಬಿಟ್ಟು ಅವ್ರ ಅಕ್ಕ ಕೊಟ್ಟಿರೋ ಒಡವೆನ ಹಾಕೋತೀನಿ ಅಂತ ಹೇಳ್ತಾಳೆ. ಎಷ್ಟು ಕೊಬ್ಬಿರಬೇಡ ಅವಳಿಗೆ ಅಂತ ಮೀನಾಕ್ಷಿ ಹೇಳ್ತಿರ್ತಾಳೆ. ಆಗ ಅವ್ರ ಫ್ರೆಂಡ್ ಹೇಳ್ತಾರೆ, ನಿಜ ಕಣ, ನೀನು ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಲೇಬೇಕು. ಅಕಸ್ಮಾತ್ ಈ ಮದುವೆ ಏನಾದರೂ ನಡೀತು ಅಂತಂದರೆ ಆ ಪೂಜಾ ಬಂದು ನಿಮ್ಮ ಮನೆ ಒಡೆದು ಬಿಡ್ತಾಳೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮಹಿತಾ ಅದನ್ನು ಕೇಳಿಸ್ಕೊಂಡು ಮಹಿತಾ ಬರ್ತಾಳೆ. ಮಹಿತಾ ಬಂದ್ಬಿಟ್ಟು ಏನತ್ತೆ ಇದು, ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಪೂಜಾ ಬಗ್ಗೆ, ಪೂಜಾನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ ಮೀನಾಕ್ಷಿ. ಅದನ್ನು ಕೇಳಿಸ್ಕೊಂಡು ಬಂದು ಕೇಳ್ತಾಳೆ, ಏನತ್ತೆ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ನೀವು ಈ ರೀತಿ ಮಾಡಿದ್ರೆ ಕಿಶನ್ ಲೈಫು ಕೂಡ ಹಾಳಾಗುತ್ತೆ ಅಲ್ವಾ ಅಂತ ಹೇಳಿ ಇಲ್ಲಿ ಮಹಿತಾ ಹೇಳ್ತಾಳೆ. ಆಗ ಮೀನಾಕ್ಷಿ ಹೇಳ್ತಾಳೆ, ನಾನು ಯಾರ ಲೈಫ್ ಬಗ್ಗೆನೂ ಚಿಂತೆ ಮಾಡಲ್ಲ. ಪೂಜೆ ಮನೆಗೆ ಬಂದಿದ ತಕ್ಷಣ ಒಂದು ದಿವಸನೂ ಅವಳನ್ನ ಮನೆಯಲ್ಲಿ ಇರೋದಕ್ಕೆ ಬಿಡಲ್ಲ. ಅವ್ರ ಅಕ್ಕನಿಗೆ ಏನು ಡಿವೋರ್ಸ್ ಆಗಿದೆ ಅದೇ ರೀತಿ ಪೂಜೆಗೂ ಸಹ ಡಿವೋರ್ಸ್ ಕೊಟ್ಬಿಟ್ಟು ಆ ಮನೆಯಿಂದ ಕಳಿಸ್ತಾ ಇರ್ತೀನಿ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾಳೆ. ಅತ್ತೆ, ನೀವು ಏನು ಮಾತಾಡ್ತಿರ್ತೀರಾ ಅಂತ ಮಹಿತಾ ಕೇಳ್ತಾಳೆ. ಆಗ ಮೀನಾಕ್ಷಿ ಹೇಳ್ತಾಳೆ, ಆ ಮನೆ ನಂದು, ಆ ಮನೆ ಒಳಗಡೆ ಯಾವುದೇ ವಸ್ತು ಬರಬೇಕು ಅಂತಂದ್ರು ಅಥವಾ ಯಾವುದೇ ಒಂದು ಮನುಷ್ಯ ಬರಬೇಕು ಅಂತಂದ್ರೂ ಕೂಡ ನನ್ನ ಪರ್ಮಿಷನ್ ಇರಬೇಕು. ನನ್ನ ಪರ್ಮಿಷನ್ ಇಲ್ಲದೆ ಯಾರಾದರೂ ಮನೆ ಒಳಗಡೆ ಬಂದಿದ್ದಾರೆ ಅಂತಂದ್ರೆ ಅವ್ರನ್ನಂತೂ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಮೀನಾಕ್ಷಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಆಗ ಮಹಿತಾ ಅಲ್ಲಿಂದ ಹೊರಟೋಗ್ತಾಳೆ. ಆ್ಯಂಡ್ ಈ ಕಡೆ ಗೌರಿ ಪೂಜೆ ಶುರುವಾಗಿರುತ್ತೆ. ಪೂಜಾ ಅವ್ರ ಅಕ್ಕ ಕೊಟ್ಟಿರುವಂತಹ ಒಡವೆ ಬಟ್ಟೆನ ಹಾಕೊಂಡು ಬಂದು ಗೌರಿ ಪೂಜೆ ಮಾಡ್ತಾಳೆ. ಗೌರಿ ಪೂಜೆನ ಐನೂರು ತುಂಬಾ ಶಾಸ್ತ್ರಬದ್ಧವಾಗಿ ನಡೆಸ್ಕೊಡ್ತಾರೆ. ಏನೇನು ಶಾಸ್ತ್ರ ಮಾಡಿಸ್ಬೇಕು ಎಲ್ಲ ಶಾಸ್ತ್ರನೂ ಮಾಡಿಸ್ತಾರೆ. ಪೂಜಾ ಅವರ ಅಮ್ಮನ ಕೈಯಲ್ಲಿ ಪೂಜೆಗೆ ಭಾಗಿನ ಕೊಡಿಸೋದು ಎಲ್ಲ ಸಹ ಮಾಡಿಸ್ತಾರೆ. ಅಲ್ಲಿ ಸ್ವಲ್ಪ ಎಮೋಷ್ನಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ, ಲೈಕ್ ತಾಯಿ ಮಗಳದು ಎಮೋಷ್ನಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಆಗ ಐನೋರು ಹೇಳ್ತಾರೆ, ಪೂಜೆ ಎಲ್ಲ ಆಯಿತು, ನೀವು ಪೂಜೆನ ಕರ್ಕೊಂಡು ಹೋಗ್ಬಿಟ್ಟು ಮದುಮಗಳ ಥರ ರೆಡಿ ಮಾಡಿ ಹಸೆಮಣೆ ಮೇಲೆ ತಂದು ಕೂರಿಸ್ರಮ್ಮ ಅಂತ ಹೇಳಿ ಭಾಗ್ಯನಿಗೆ ಹೇಳ್ತಾರೆ. ಆಗ ಭಾಗ್ಯ ಪೂಜೆನ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಮದುಮಗಳ ಥರ ರೆಡಿ ಮಾಡ್ತಾರೆ. ಪೂಜೆ ನೋಡೋದಕ್ಕೆ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ಅವಳಿಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ, ತುಂಬಾ ಕೋಪದಲ್ಲೂ ಕೂಡ ಇರ್ತಾಳೆ. ಆಗ ಭಾಗ್ಯ ಕೇಳ್ತಾಳೆ, ಏನೇ ನೀನು ಮದುವೆ ಆಗ್ತಿರುವ ಹುಡುಗಿ ನೀನು, ನಿನ್ನ ಮುಗ್ದಲ್ಲಿ ಒಂಚೂರು ಸ್ಮೈಲೇ ಕಾಣಿಸ್ತಿಲ್ವಲ್ಲೇ, ಅದು ಬಿಟ್ಟು ಟೆನ್ಷನ್ನು ಕೋಪ ಇದೇ ಕಾಣಿಸ್ತಿದೆ, ನಗೆ ಒಂಚೂರು ಪೂಜಾ ಅಂತ ಭಾಗ್ಯ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಏನಕ್ಕ ಇದು, ಕನ್ನಿಕಾ ಮತ್ತು ಮೀನಾಕ್ಷಿಯವ್ರು ಯಾವಾಗಲೂ ಬಂದು ಇರಿಟೇಟ್ ಮಾಡ್ತಿರ್ತಾರೆ. ಅವ್ರು ಈ ರೀತಿ ಇರಿಟೇಟ್ ಮಾಡ್ಬೇಕಾದ್ರೆ ನಾನು ಹೇಗಾಕ ಖುಷಿಯಾಗಿರಲಿ, ಯಾವ ಟೈಮಲ್ಲಿ ಬಂದು ಏನು ಇರಿಟೇಟ್ ಮಾಡ್ತಾರೋ ಅಂತ ಅನಿಸ್ತಿದೆ ನನಗೆ ಅಂತ ಇಲ್ಲಿ ಪೂಜಾ ಹೇಳ್ತಾಳೆ. ಆಗ ಭಾಗ್ಯ ಕೇಳ್ತಾಳೆ, ಯಾಕೆ ಪೂಜಾ ನೀನು ಈ ರೀತಿ ಮಾಡಿದೆ, ಆವಾಗಲೇ ಅವ್ರು ಯಾವುದೋ ಒಡವೆ ಕೊಡೋಕ್ಕೆ ಬಂದಿದ್ರಂತಲ್ಲ, ಹಾಕೊಂಬಿಟ್ಟಿದ್ದಿದ್ರೆ ಆಗೋಗ್ತಿತ್ತಲ್ವೇ, ಏನಕ್ಕೆ ಇಷ್ಟೆಲ್ಲ ಮಾತಾಡಿದೆ ನೀನು ಅವ್ರ ಹತ್ರ ಅಂತ ಹೇಳಿ. ಆಗ ಭಾಗ್ಯ ಕೇಳ್ತಾಳೆ. ಪೂಜಾ ಹೇಳ್ತಾಳೆ, ಏನಕ್ಕ ಅವ್ರು ಬಂದು ಕೇಳಿದ ತಕ್ಷಣ ನಾನು ಒಡವೆ ಹಾಕೊಂಡ್ಬೇಕಾ, ಅವ್ರು ಹೇಳ್ದಂಗೆಲ್ಲ ನಾನು ಮಾಡಬೇಕಾ,
ಅವ್ರು ಏನು ಹೇಳಿದ್ರು ಗೊತ್ತಾ, ಜಸ್ಟ್ ಅವ್ರು ತಂದಿರೋ ಒಡವೆ ಕೊಟ್ಬಿಟ್ಟು ನೀನು ಹಾಕೋ ಅಂತ ಹೇಳಿದರೆ ನಾನು ಹಾಕ್ಕೊತಿದ್ದೆ. ಬಟ್ ಅವ್ರು ಏನು ಹೇಳಿದ್ರು ಗೊತ್ತಾ, ನೀನು ಕೊಡ್ಸಿರುವಂತಹ ಒಡವೆನ ಕಿತ್ತು ಬಿಸಾಕಿ ಅವ್ರು ಕೊಡೋ ಒಡವೆನ ಹಾಕೋ ಅಂತ ಹೇಳಿದ್ರು. ಆ ರೀತಿ ಇರೋಕ್ಕಾಗಲ್ಲ ಅಕ್ಕ, ನಾನು ಇರೋದೇ ಹೀಗೆ ಅಂತ ಹೇಳಿ ಪೂಜಾ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಬಂದು ಪೂಜಾ ನೀನು ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿನ ನೋಡಿ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅವರು ಹೇಳ್ತಾರೆ. ಪೂಜಂಗೂ ಕೂಡ ಲಕ್ಷ್ಮಿ ಹೇಳ್ತಾಳೆ, ಪೂಜಾ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ ಅಂತ ಹೇಳ್ತಾರೆ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾರೆ. ಹಾಗೆ ಭಾಗ್ಯನ ಅತ್ತೆ ಮಾವನು ಕೂಡ ಅಲ್ಲಿಗೆ ಬರ್ತಾರೆ, ಲಕ್ಷ್ಮಿನ ಮಾತಾಡಿಸ್ಬೇಕು ಅಂತ ಹೇಳಿ ಮಾತಾಡಿಸ್ತಾರೆ. ಎಲ್ಲರೂ ಅಲ್ಲಿ ಮಾತಾಡಿದ್ದೆಲ್ಲ ಆಗುತ್ತೆ. ಮಾತಾಡಿದ್ದೆಲ್ಲ ಆದಮೇಲೆ ನಂತರ ಅಲ್ಲಿ ಲಕ್ಷ್ಮಿ ಹೇಳ್ತಿರ್ತಾರೆ, ಅಕ್ಕ ನನಗೆ ಮತ್ತು ಪೂಜನ್ಗೆ ನಿನ್ನಂಥ ಅಕ್ಕ ಸಿಕ್ಕೋದಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ ಕಣೆ, ನೀನು ಯಾವತ್ತೂ ನಮ್ಮ ಪರವಾಗಿ ನಿಂತ್ಕೊಂತೀಯ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೇಳ್ತಿರ್ತಾರೆ. ಆಗ ಹಾಗೆ ನಿಲ್ಲಲ್ಲೋಡು, ನೀನು ತುಂಬಾ ಓವರಾಗಿ ಮಾತಾಡ್ತಿದ್ಯಾ ನನ್ನ ಬಗ್ಗೆ ಅಂತ ಭಾಗ್ಯ ಹೇಳ್ತಾರೆ. ಆಗ ಪೂಜೆ ಹೇಳ್ತಾಳೆ, ಇಲ್ಲ ಕಣೆ ಅಕ್ಕ, ನೀನಂತೂ ತುಂಬಾ ಒಳ್ಳೆಯಳು. ನಿನ್ನ ಲೈಫಲ್ಲಿ ಎಷ್ಟೆಲ್ಲ ಕಷ್ಟ ಇದ್ರೂ ಕೂಡ ನಮಗೆ ಕಷ್ಟ ಅಂತ ಬಂದಾಗ ನೀನು ಬಂದು ಅದನ್ನು ಫೇಸ್ ಮಾಡ್ತೀಯ, ತುಂಬಾ ಆರಾಮಾಗಿ ಅದನ್ನೆಲ್ಲ ಫೇಸ್ ಮಾಡಿ ನಮ್ಮ ಲೈಫನ್ನು ಸೆಟಲ್ ಮಾಡ್ತೀಯ. ನಿನ್ನ ಲೈಫಲ್ಲಿ ಏನೇನೋ ನಡೀತಿದೆ, ಆದರೂ ಕೂಡ ನಮ್ಮ ಲೈಫ್, ನಿನ್ನ ತಂಗಿರ ಲೈಫ್ ಚೆನ್ನಾಗಿರಬೇಕು ಅಂತ ನೀನು ಫಸ್ಟ್ ನಮಗೋಸ್ಕರ ನಿಂತ್ಕೊಳ್ತೀಯ ಅಕ್ಕ. ನೀನು ಯಾವತ್ತಿದ್ರೂ ನಮ್ಮವಳು ಅಕ್ಕ, ನೀನು ಯಾವತ್ತಿದ್ರೂ ನನಗೆ ಅಮ್ಮನ ರೀತಿನೇ. ಅದಕ್ಕೆ ಲಕ್ಷ್ಮಿ ನಿನ್ನ ಕರೆಯೋದು ಅಕ್ಕಮ್ಮ ಅಂತ. ಇನ್ಮೇಲೆ ನಾನು ಅದೇ ರೀತಿ ಕರಿತೀನಿ. ನೀನು ಯಾವತ್ತಿದ್ರೂ ನನಗೆ ತಾಯಿ ಥರನೇ ಕಣೆ ಅಂತ ಹೇಳಿ ಪೂಜಾನು ಕೂಡ ಭಾಗ್ಯನ ತಪ್ಕೊಂಡು ಹತ್ಕೊತಾಳೆ. ಈ ಕಡೆ ಲಕ್ಷ್ಮಿನೂ ಕೂಡ ಭಾಗ್ಯನ ತಪ್ಕೊಂಡು ಹತ್ಕೊಳ್ತಿರ್ತಾರೆ. 3 ಜನನೂ ಕೂಡ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಸೊ ಭಾಗ್ಯಲಕ್ಷ್ಮಿ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೇ ನಡೆಯೋದು. ಹೇಳಬೇಕು ಅಂತಂದರೆ ತುಂಬಾ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೀರಿಯಲ್ನ. ನೋಡೋಣ ಮುಂದೆ ಬರ್ತಾ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಪ್ರತಿದಿನದ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.